ಅಭ್ಯರ್ಥಿಗಳಾದ ಯದುವೀರ್ ಒಡೆಯರ್ ಅವರು ತಮ್ಮ ಅನಿಸಿಕೆಗಳನ್ನು ಮುಂದೆ ನಾನು ಏನು ಮಾಡಬೇಕು ಅನ್ನೋದನ್ನು ತಮ್ಮ ಮುಂದೆ ಬಹಳ ಸೂಚಕವಾಗಿ ಇಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಬಂಧುಗಳೇ, ಬಹುಶಃ ಈ ಒಂದು ಚುನಾವಣೆ ಇದು ಇಡೀ ದೇಶದ ಗಮನಿಸಿದ ಚುನಾವಣೆಯಲ್ಲ, ಇಡೀ ಪ್ರಪಂಚದಾದ್ಯಂತ ಭಾರತದಲ್ಲಿ ನಡೆಯುವಂಥ ಲೋಕಸಭಾ ಚುನಾವಣೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಬಹುಶಃ ಚುನಾವಣಾ ಆಯೋಗ ಈ ಹಿನ್ನೆಲೆ ಒಳಗೆ ಇದು ಒಂದು ಚುನಾವಣಾ ಹಬ್ಬ ಅಂತಲೂ ಕೂಡ ಹೇಳಿದೆ. ಎಲ್ಲರ ಒಂದು ದೃಷ್ಟಿ ಪ್ರಪಂಚ ವಿಶ್ವದ ಎಲ್ಲ ಭಾಗದ ಎಲ್ಲ ದೇಶಗಳಲ್ಲಿ ಇವತ್ತು ನಮ್ಮ ಲೋಕಸಭಾ ಚುನಾವಣೆ ಮೇಲೆ ದೃಷ್ಟಿ ಇದೆ. ಇದಕ್ಕೆ ಕಾರಣ ಏನಂದ್ರೆ, ಕಳೆದ 10 ವರ್ಷಗಳಿಂದ ಈ ದೇಶದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು 10 ವರ್ಷಗಳಲ್ಲಿ ಈ ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯೋದಲ್ಲದೆ ಈ ದೇಶದ ಅಭಿವೃದ್ಧಿ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡಿ ಇಡೀ ವಿಶ್ವದಲ್ಲಿ ವಿಶ್ವನಾಯಕ ವಿಶ್ವಗುರು ಅಂತ ಹೇಳಿ ಹೆಸರು ಪಡೆದಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಒಂದು ಲೋಕಸಭಾ ಚುನಾವಣೆ NDA ಹೆಸರಲ್ಲಿ ನಡೀತಾ ಇದೆ. ಹಾಗಾಗಿ ಇವತ್ತು ಇಡೀ ವಿಶ್ವದಲ್ಲಿ ಮೋದಿಯವರು ಒಂದು ನಂಬರ್ 1 ಲೀಡರ್ ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ. ಆ ಹಿನ್ನೆಲೆ ಒಳಗೆ ಇವತ್ತು ಇಡೀ ವಿಶ್ವದಲ್ಲೇ ಈ ಚುನಾವಣೆಯನ್ನ ಬಹಳ ನಿರೀಕ್ಷೆಯಲ್ಲಿ ಜನ ಇದ್ದಾರೆ. ನಮ್ಮ ದೇಶದಲ್ಲಂತೂ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ 3ನೇ ಬಾರಿಗೆ ಆಡಳಿತವನ್ನ ನಡೆಸಬೇಕು. ಆ ಮೂಲಕ ಈ ದೇಶದ ಏಕತೆ, ಸಮಗ್ರತೆ ಇದನ್ನ ಕಾಪಾಡಬೇಕು. ಅದರ ಜೊತೆಗೆ ಸರ್ವಾಂಗೀಣ ಅಭಿವೃದ್ಧಿಯು ಆಗಬೇಕು ಅನ್ನುವ ದೃಷ್ಟಿಯಿಂದ ಎಲ್ಲರ ನಿರೀಕ್ಷೆ ಇದೆ. ಇವತ್ತು ಎಲ್ಲ ದೃಶ್ಯ ಮಾಧ್ಯಮಗಳಲ್ಲಿ, ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ, ಎಲ್ಲದರಲ್ಲಿ ಇವತ್ತು ಚುನಾವಣಾ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ, ಬಿಜೆಪಿ NDA 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ. ಕರ್ನಾಟಕದಲ್ಲಿ ಕೂಡ ಏನು 28 ಲೋಕಸಭಾ ಸ್ಥಾನಗಳು ಇದೆ, ಆ 28ಕ್ಕೆ 28ನ್ನು ಗೆಲ್ತೇವೆ ಅನ್ನುವಂಥದ್ದು ಜನರ ಅಪೇಕ್ಷೆಯೂ ಕೂಡ ಇದೆ. ಅದು ಎಲ್ಲವೂ ಆಗ್ತದೆ ಅಂತ ಹೇಳಿ ನಮ್ಮ ಪಾಲಿನ ಕರ್ತವ್ಯವನ್ನ ಮಾತ್ರ ನಾನು ಜ್ಞಾಪಿಸ್ತೇನೆ. ಇವತ್ತು ನಿಜ ಎಲ್ಲ ಕಡೆ ಒಂದಲ್ಲ ಒಂದು ರೀತಿಯ ಸೌಲಭ್ಯ 143 ಕೋಟಿ ಜನರಿಗೂ ಸಿಕ್ಕಿದೆ. ಯಾರು ನನಗೆ ಏನೂ ಸಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಒಂದು ವಿಚಾರವನ್ನಾದರೂ ಜ್ಞಾಪಕ ಮಾಡ್ತೇನೆ. 21ರಲ್ಲಿ ಕೋವಿಡ್ ಅಥವಾ ಕೊರೋನಾ ಕಾಯಿಲೆ ಬಂದಾಗ ಎಲ್ಲರಿಗೂ 2 ಬಾರಿ ಉಚಿತ ವ್ಯಾಕ್ಸಿನೇಷನ್ ಕೊಟ್ಟಿದ್ದೇವೆ. ತಗೊಳ್ಳೋದವರು ಯಾರಾದ್ರೂ ಇದ್ದೀರಾ? ಕೋಟ್ಯಾಂತರ ರೂಪಾಯಿ ಹೊರಗಡೆ ಮಾರ್ಕೆಟ್ ಅಲ್ಲಿ ಅದಕ್ಕೆ 1200 ರೂಪಾಯಿ. 143 ಕೋಟಿ ಜನಸಂಖ್ಯೆಗೆ ಎಷ್ಟು ದುಡ್ಡಾಯ್ತು? ನರೇಂದ್ರ ಮೋದಿ ಅವರು ಆಗ ಒಂದೇ ಹೇಳಿದ್ದು, ಮೊದಲು ಜೀವ ಉಳಿಸೋಣ, ಆಮೇಲೆ ಜೀವನ ನಡೆಸೋಣ ಅನ್ನುವಂತ ಮಾತನ್ನ ಹೇಳಿ ಇವತ್ತು ಸೌಲಭ್ಯವನ್ನ ಮಾಡಿದ್ದಾರೆ. ಒಂದನ್ನು ಮಾತ್ರ ಸಮಯದ ಕೊರತೆ ಇದೆ, ಎಲ್ಲ ಲೇಟ್ ಆಗಿಯೇ ಬಂದಿದ್ದೇವೆ. ನಾನು ಹೆಚ್ಚಿಗೆ ಮಾತನಾಡಿದೆ. ಇವತ್ತು ಯಾರಿಗೆ ಉಚಿತ ಅಕ್ಕಿ ಬಹಳ ಹೇಳ್ತಾರಲ್ಲ, ಎಲ್ಲ ಫ್ರೀ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ 10 kg ಅಕ್ಕಿ ಫ್ರೀ, ಅವರಿಗೆ ಫ್ರೀ, ಇವರಿಗೆ ಫ್ರೀ ಕೊಟ್ಟಿದಾರ ಇವತ್ತಿನವರೆಗೆ. ಇವತ್ತು ಏನು BPL ಕಾರ್ಡು ಬಡವರು ತಾವು ಯಾರಿದ್ದೀರಿ, ನಿಮಗೆ 5 kg ಕೊಡುವಂಥದ್ದು ನರೇಂದ್ರ ಮೋದಿ ಅವರು. 5 kg ಬಿಟ್ರೆ ನಿಮಗೇನಾದ್ರೂ ಸಿಗ್ತಾ ಇದೆಯಾ? 170 ರೂಪಾಯಿ ಕೊಡ್ತಾರೆ, 34 ರೂಪಾಯಿಗೆ ಅಕ್ಕಿ ಸಿಗ್ತಾರೆ. ನಾವು 10 kg ಅಕ್ಕಿಯನ್ನ 29 ರೂಪಾಯಿಗೆ, 10 ಅಲ್ಲ, ಯಾರು ಎಷ್ಟು ಬೇಕಾದ್ರೂ ತಗೊಳ್ಬಹುದು. ಉದ್ದೇಶ ಇಷ್ಟೇ, ಮಾರ್ಕೆಟ್ ಅಲ್ಲಿ ಅಕ್ಕಿ ರೇಟ್ ಕಡಿಮೆ ಆಗಬೇಕು. 29 ರೂಪಾಯಿಗೆ ಕೊಟ್ಟದ್ರ ಪರಿಣಾಮ ಇವತ್ತು ಅಕ್ಕಿ ರೇಟ್ 10-15 ರೂಪಾಯಿ ಬಿದ್ದಿದೆ. ರೈತರಿಗೆ ಇವತ್ತು ಯೂರಿಯಾ ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದೇವೆ. ಕಾಫಿ ಬೆಳೆಗಾರರು ಅನೇಕರು ತಾವು ಇದ್ದೀರಿ. ಬರಗಾಲ ಹೇಗಿದೆ ಎಲ್ಲರಿಗೂ ಗೊತ್ತಿರುವಂತದ್ದೇ. ಇವತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಇವತ್ತು ಭಾರತ ಸ್ವತಂತ್ರ ಪೂರ್ವದಲ್ಲಿ ಆರ್ಥಿಕ ವ್ಯವಸ್ಥೆ 7ನೇ ಸ್ಥಾನದಲ್ಲಿ ಇತ್ತು. ಸ್ವತಂತ್ರ ಬಂದ ನಂತರ ಆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ 16ನೇ ಸ್ಥಾನಕ್ಕೆ ತಲುಪಿತ್ತು. ಇವತ್ತು ಕೇವಲ 10 ವರ್ಷದಲ್ಲಿ ಮೋದಿಯವರ ಆಡಳಿತದಲ್ಲಿ 5ನೇ ಸ್ಥಾನಕ್ಕೆ ತಲುಪಿದೆ. ಹಾಗೇನೆ ಇವತ್ತು ಏನು ನಮ್ಮ ಭಾರತ ದೇಶದ ಮೇಕ್ ಇನ್ ಇಂಡಿಯಾ, ಆ ಮೇಕ್ ಇನ್ ಇಂಡಿಯಾದಲ್ಲಿ ಆಟೋಮೊಬೈಲ್ ಎಕ್ಸ್ಪೋರ್ಟ್ ಮಾಡೋದರಲ್ಲಿ 3ನೇ ಸ್ಥಾನದಲ್ಲಿದೆ. ರಾಷ್ಟ್ರದ ರಕ್ಷಣೆ ಇದರಲ್ಲಿ 4ನೇ ಸ್ಥಾನದಲ್ಲಿದೆ. ಈ ರೀತಿ ದೇಶ ಅಭಿವೃದ್ಧಿಯನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಮತ್ತೆ ಕಾಫಿ ಬೆಳೆಗಾರರಷ್ಟೇ ಏನು
ವಿಮಾ ನಿಧಿಯನ್ನು ಕೊಟ್ಟು ಪರಿಹಾರ ಕೊಡುವಂತ ವ್ಯವಸ್ಥೆ, ರೈತರಿಗೆ ಪರಿಹಾರ ಕೊಡುವಂತ ವ್ಯವಸ್ಥೆ, ಏನು ಕೇಂದ್ರ ಸರ್ಕಾರದ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 6,000 ಮತ್ತೆ ನಮ್ಮ ಕರ್ನಾಟಕದ ಸರ್ಕಾರ ಇದ್ದಾಗ ಮಾನ್ಯ ಶ್ರೀ ಯಡಿಯೂರಪ್ಪನವರ ಸರ್ಕಾರ ಅವಧಿಯಲ್ಲಿ 4,000, 10,000 ಕೊಡುವಂಥದ್ದು. ಹಾಗೆ ITBT ಕಂಪನಿಯವರಿಗೆ 5 ಲಕ್ಷದ ಗಂಟೆ ಎಕ್ಸಾಮ್ಷನ್ ಕೊಡುವಂಥದ್ದು, ಇಂಡಸ್ಟ್ರಿ ಅವರಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿರುವುದು, ಮುದ್ರಾ ಬ್ಯಾಂಕಿನಿಂದ ಲೋನ್ ಕೊಡುವಂತ ವ್ಯವಸ್ಥೆ, ಪ್ರತಿಯೊಂದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ 140 ಕೋಟಿ ಜನರು ಇವತ್ತು ಪ್ರತಿಯೊಬ್ಬರು ಒಂದಲ್ಲ ಒಂದು ಸೌಲಭ್ಯಗಳನ್ನು ಭಾರತೀಯ ಜನತಾ ಪಕ್ಷದ ಆಡಳಿತ ವ್ಯವಸ್ಥೆಯಲ್ಲಿ ಪಡ್ಕೊಂಡಿದ್ದಾರೆ. ಹಾಗೆ ಅಭಿವೃದ್ಧಿಯಲ್ಲಿ ನಾವು ಹಿಂದೆ ಬಿದ್ದಿಲ್ಲ. ಈ ದಶೆಯಲ್ಲಿ ನಾವು ಮತವನ್ನು ಕೇಳ್ತಾ ಇದ್ದೇವೆ, ಅಭಿವೃದ್ಧಿ ದೃಷ್ಟಿಯಲ್ಲಿ ಮತವನ್ನು ಕೇಳ್ತಾ ಇದ್ದೇವೆ. ಬೇರೆ ರಾಷ್ಟ್ರಗಳು, ನಮ್ಮ ಮುಸ್ಲಿಂ ರಾಷ್ಟ್ರಗಳು ಭಾರತದ ವಿರೋಧ ಇದ್ದರು. ಇವತ್ತು ನಮ್ಮ ಮೋದಿಯವರ ಆಡಳಿತ ನೋಡಿ ದುಬಾಯಿಯಲ್ಲಿ ಮುಸ್ಲಿಂ ರಾಷ್ಟ್ರ ಇವತ್ತು 100 ಎಕರೆ ಜಾಗವನ್ನು ಕೊಟ್ಟು ನಮ್ಮ ಗಣಪತಿ ದೇಶವನ್ನು ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ದೇವಸ್ಥಾನ ಕಟ್ಟಿದಂತ ಹೆಗಲಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಇದೆ. ಆ ರೀತಿ ವಿಶ್ವ ನಾಯಕರಾಗಿ ಬೆಳೀತಾ ಇದ್ದಾರೆ. ನೀವೆಲ್ಲ ನೋಡಿರ್ಬೋದು. ಯಾಕೆಂತ ಹೇಳಿದ್ರೆ ಉಕ್ರೇನ್ ರಷ್ಯಾ ಯುದ್ಧವಾದಾಗ ಯಾವ ರೀತಿ ನಮ್ಮ ವಿದ್ಯಾರ್ಥಿಗಳು ನಮ್ಮ ಭಾರತದ ಸರ್ಕಾರ ವಿದ್ಯಾರ್ಥಿಗಳಲ್ಲಿ ಓದ್ತಾ ಇದ್ದರು. ಅವರ ಬೇಡಿಕೆ ಇಟ್ಟಾಗ ಆ ರಷ್ಯಾದ ಅಧ್ಯಕ್ಷರಿಗೂ ಉಕ್ರೇನ್ ಅಧ್ಯಕ್ಷರಿಗೂ ಆ ವಾರನ್ನು ಸ್ಟಾಪ್ ಮಾಡಿ ನಮ್ಮ ವಿದ್ಯಾರ್ಥಿಗಳನ್ನು ಕರೆತರುವಂತ ವ್ಯವಸ್ಥೆ ಆಯಿತು. ಅದೇ ರೀತಿ ಪಾಕಿಸ್ತಾನ ಕೂಡಿ ನಮ್ಮ ಫ್ಲಾಗ್ ಅನ್ನು ಹಾಕಿಕೊಂಡು ಅವರು ಈ ಕಡೆ ಅವರ ದೇಶಕ್ಕೆ ಬರುವಂತಹ ಸ್ಥಿತಿ ನಿರ್ಮಾಣ ಆಯಿತು. ಹಾಗೆ ಇವತ್ತು ಪಾಕಿಸ್ತಾನದ ಪ್ರಜೆಗಳು ಹೇಳ್ತಾ ಇದ್ದಾರೆ ಮೋದಿ ಅಂತ ಆಡಳಿತ ಬರಬೇಕು ಅಂತ ಹೇಳಿ. ನೀವು ಮೀಡಿಯಾದಲ್ಲೆಲ್ಲ ನೋಡಿರ್ಬೋದು. ಅದೇ ರೀತಿ ಇವತ್ತು ನಮ್ಮ ಮೈಸೂರು ಕೊಡಗು ಲೋಕಸಭಾ ಅಭ್ಯರ್ಥಿಯಾದ ಯದುವೀರವರು ಅವರ ರಾಜಮನೆತನದ ಆಡಳಿತವನ್ನು ಹೇಳಿದರು. ಮೀಸಲಾತಿ, ಆಗಿನ ಕಾಲದಲ್ಲಿ ಮೀಸಲಾತಿಯನ್ನು ತಂದು ಕಡುಬಡವರು ಮೇಲೆ ಬರಬೇಕಂತ ಚಿಂತನೆ ಇಟ್ಕೊಂಡು ಮೀಸಲಾತಿಯನ್ನು ತಂದರು. ಹಾಗೆ ಪ್ರಜೆಗಳಿಗೆ ಕೆಲಸ ನೌಕರಿ ಕೊಡಬೇಕಂತ ಹೇಳಿ ಅವರು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ, ಮೈಸೂರು ಸ್ಟೀಲ್ ಫ್ಯಾಕ್ಟರಿ, ಹಾಗೆ KRS, ಯಾಕೆ ರೈತರಿಗೆ ಕುಡಿಯುವ ನೀರು, ರೈತರಿಗೆ ಬೆಳೆ ಬೆಳೀಲಿಕ್ಕೆ KRS ಅನ್ನು ಕಟ್ಟುವಂತ ವ್ಯವಸ್ಥೆ. ಆ KRS ಅಂತ ಕಟ್ಟುವ ವ್ಯವಸ್ಥೆಗೆ ಅವರ ಮನೆತನದ ಅವರ ಒಡವೆಯನ್ನು ಬಾಂಬೆಯಲ್ಲಿ ಮಾರಾಟ ಮಾಡಿ ಆ KRS ಅನ್ನು ಕಟ್ಟುವಂತ ಒಳ್ಳೆ ಜನಪರವಾದ ಕಾರ್ಯಕ್ರಮವನ್ನು ಕೊಟ್ಕೊಂಡ್ರು. ಇವತ್ತು ಮೈಸೂರು, ಬೆಂಗಳೂರು ಎಲ್ಲಾ ಕಡೆ ಕುಡಿಯುವ ನೀರಿನ ವ್ಯವಸ್ಥೆ. ಈ ರೀತಿ ಅವರು ಒಳ್ಳೆಯ ರಾಜಮನೆತನದವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅಂತ ಒಂದು ನಮ್ಮ ಕ್ಯಾಂಡಿಡೇಟ್ ಯದುವೀರವರು ಅವರ ಕುಡಿ ಮೊಮ್ಮಗ ಇವತ್ತು ನಮ್ಮ ಈ ಕ್ಷೇತ್ರದ ಕೊಡಗು ಮೈಸೂರು ಕ್ಷೇತ್ರದ ಸೇವಕರಾಗಿ ಕೆಲಸ ಮಾಡಿಕೆ ಬಂದಿದ್ದಾರೆ. ಹಾಗೆ ಮೋದಿಯವರ ಕೈ ಬಲಪಡಿಸಲಿಕ್ಕೆ 148 ಕೋಟಿ ಜನರ ಸೇವಕರಾಗಿ ಮೋದಿಯವರು ಕೆಲಸ ಮಾಡ್ತಾ ಇದ್ದಾರೆ. ಅವರ ಇದಕ್ಕಾಗಿ ಇಲ್ಲಿ ಗೆದ್ದು ಕಳಿಸಿದ್ದಾರೆ. ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಮತ್ತೆ ಆಗ್ತಾರೆ. ಈ ದೇಶ ಅಭಿವೃದ್ಧಿ ಕಾಣಬಹುದು. ಹಾಗೆ ಅವರ ಅಭಿವೃದ್ಧಿಯಲ್ಲಿ ಯಾವುದೇ ಒಂದು ಕಪ್ಪಿ ಚುಕ್ಕೆ ಕಾಣಲಿಲ್ಲ. ಆಡಳಿತ ವ್ಯವಸ್ಥೆಯಲ್ಲಿ 10 ವರ್ಷದಲ್ಲಿ ಯಾವುದೇ ಹಗರಣಗಳಿಲ್ಲ. ಈ ದೇಶದ ಪ್ರಜೆಗಳಿಗಾಗಿ 18 ಗಂಟೆಗಳ ಕಾಲ ಕೆಲಸವನ್ನು ದಿವಸ ಮಾಡ್ತಾ ಇದ್ದಾರೆ. ಹಾಗೆ ಕಾಂಗ್ರೆಸ್ ಆಡಳಿತದಲ್ಲಿ 60 ವರ್ಷದಲ್ಲಿ ಹಗರಣಗಳೇ, ಆ ಪೋಪರ್ಸ್ ಹಗರಣ ಇರಬಹುದು, ಕಲ್ಲಿಂದಲೂ ಹಗರಣ ಇರಬಹುದು, 2G ಸಸ್ಪೆಕ್ಟ್ ಹಗರಣ ಇರಬಹುದು, ಕಾಮನ್ವೆಲ್ತ್ ಗೇಮ್ಸ್ ಹಗರಣ ಇರಬಹುದು. ಪ್ರತಿಯೊಂದರಲ್ಲಿ ಕೋಟಿ ಹಗರಣ ಮಾಡಿ ಲೂಟಿ ಮಾಡಿದಂತ ಕಾಂಗ್ರೆಸ್ ಇವತ್ತು ಯಾವ ರೀತಿ ಅವರ ಆಡಳಿತವನ್ನು ನೋಡ್ತಾ ಇರಬಹುದು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.